ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಸ್ವಲ್ಪ ಜಾಸ್ತಿ ಸಮಯನೇ ತಗೊಂಡ್ಬಿಟ್ವಿ. ನಮ್ಮ ಹುಡುಗ ನಿಮ್ಮ ಹುಡುಗಿನ ಇಷ್ಟೊಂದು ಪ್ರೀತಿಸ್ತಾ ಇದ್ದಾನೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಹೌದು, ಮೊದಲು ಇವನು ಸುಮ್ಮನೆ ಹಠ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡೆ. ಆಮೇಲೆ ಅರ್ಥ ಆಯ್ತು ವಿಷಯ ಏನು. ಹೆಂಗ ಅರ್ಥ ಆಯ್ತು ಮಾವ? ಯಾಕೆ ಅವ್ರು ನನ್ಗೆ ಮಾವನೇ ಅಲ್ವಾ? ಅದನ್ನ ನಿಮ್ ಸರ್ ಹೇಳ್ತಾನೆ. ಯಾಕೋ ನಮ್ಮ ಬಾಮ ಇದೆ ತುಂಬಾ ನಾಚ್ಕೋತಿದ್ದಾನಲ್ಲ. ಪಾಪ ಸುಮ್ಮನೆ ಅವ್ನ ಕಾಲು ಎಳಿಬೇಡಿ ನೀವು. ಆಯ್ತಾಯ್ತು, ಅದೇನು ಶಾಸ್ತ್ರ ಇದೆಯೋ ಅದನ್ನು ಶುರು ಮಾಡೋಣ. ವಾದ್ಕಿತ ನೀವು ಬಂದಾಗ ಮಾತುಕತೆ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹೂ ಮುಡಿಸೋ ಶಾಸ್ತ್ರದಿಂದ ಶುರುವಾಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊಂಡಿದ್ದು. ನಿಮಗೇನು ಅಭ್ಯಂತರ ಇಲ್ಲ ತಾನೆ? ಅಭ್ಯಂತರ ಇದ್ದಿದ್ರೆ ನಾವಿಲ್ಲಿಗೆ ಬರ್ತಾನೆ ಇರಲಿಲ್ಲ. ಈಗ ಈ ಸಂಬಂಧದಲ್ಲಿ ನಮಗೆ ಪೂರ್ತಿ ಒಪ್ಪಿಗೆ ಇದೆ. ಏನೋ ಮುರಳಿ, ಈಗ ಸಮಾಧಾನನಾ? ನಮ್ಮ ಕಡೆಯೆಲ್ಲ ಹೂ ಮೂರ್ಸೋ ಶಾಸ್ತ್ರನೇ ನಿಶ್ಚಿತಾರ್ಥ ಇದ್ದಂಗೆ. ನಿಮ್ಮ ಕಡೆ ಹೆಂಗೆ? ಇದು ನಮಗೆಲ್ಲ ಹೊಸ್ತು. ಅಂದ್ರೆ ಇದಾದ್ಮೇಲೆ ನಿಶ್ಚಿತಾರ್ಥ ಇರಲ್ವಾ? ಹಾಗಂದ್ರೆ ಹೇಗೆ? ಇರ್ತದೆ, ನಿಶ್ಚಿತಾರ್ಥ ಮಾಡುಮ. ಹೌದು, ಅದಾಗಲೇಬೇಕು. ಇಲ್ಲ ಅಂದರೆ ಶಾಸ್ತ್ರ ಸಂಪ್ರದಾಯಗಳು ಸರಿಯಾಗಿ ಆಗಲಿಲ್ಲ ಅಂತ ನಮ್ಮ ಕಡೆಯವರೆಲ್ಲ ಆಡ್ಕೊಂಡ್ಬಿಡ್ತಾರೆ. ಸರಿ ಸರಿ, ಹುಡುಗಿನ ಕರೀರಿ. ನಮ್ಮ ಹುಡುಗ ಸಾಕಷ್ಟು ಸಾರಿ ನೋಡಿದಾನೆ, ಆದ್ರೂ ಶಾಸ್ತ್ರಕ್ಕೆ ಇನ್ನೊಂದ್ಸಲ ನೋಡ್ಲಿ. ನೇಹಾ, ಕರ್ಕಬಾವು. ಹಾ, ಅಕ್ಕ ಬಾ. ಅವಳಿಗೆ ಹೂ ಮುಡಿಸಿ ಆಶೀರ್ವಾದ ಮಾಡಿ.
ಎಲ್ರ ಕಾಲ್ಗೂ ಬಿದ್ದು ಆಶೀರ್ವಾದ ತಗೊಳವ. ಯದ ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಿ. ಮುರಳಿ, ಸಹನ ಇಬ್ರು ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿ. ಅಯ್ಯೋ ಪರವಾಗಿಲ್ಲ ಕಣವ, ಬಿಡು. ಶಾನ ಸಂತೋಷ ಆಯಿತು. ನೀವು ಓದ್ಕಿತ ಬಂದಿದ್ರು ನನ್ನ ಪ್ರಕಾರ ಇದೇ ಮೊದಲನೇ ಕಿತ ಬಂದಂಗೆ. ದಯಮಾಡಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಕ್ಷಮಿಸಿ, ನಿಶ್ಚಿತಾರ್ಥ ಆಗೋವರೆಗೂ ನಮ್ಮ ಕಡೆನಲ್ಲಿ ಬೀಗ್ರ ಮನೆಯಲ್ಲಿ ಊಟ ಮಾಡೋ ಹಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಹೌದಾ? ನಿಮ್ಮ ಕಡೆಗೂ ನಮ್ಮ ಕಡೆಗೂ ಸಾನೆ ಎತ್ತುವಸ ಐತೆ. ಅದನ್ನೇ ನಾನು ಮೊದಲಿಂದ ಹೇಳ್ಕೊಂಡು ಬಂದಿದ್ದು, ನಮಗೂ ನಿಮಗೂ ಸೆಟ್ ಆಗಲ್ಲ ಅಂತ. ಆದ್ರೆ ಮಕ್ಕಳ ಭವಿಷ್ಯ ಮುಖ್ಯ ಅಲ್ವಾ? ನಾವೇನು ಹೊರಡ್ತೀವಿ, ನಿಶ್ಚಿತಾರ್ಥ ಏನು ಯಾವಾಗ ಅನ್ನೋದನ್ನ ಆಮೇಲಿಂದ ಮಾತಾಡ್ಕೊಳ್ಳೋಣ. ನಮ್ಮ ಮನೆಯವರೇ ದಿನಾಂಕ ನೋಡಿ ಹೇಳ್ತಾರೆ, ಏನ್ರಿ? ಆಮೇಲೆ ಎಲ್ಲ ಶಾಸ್ತ್ರೋಕ್ತವಾಗಿ ಆಗ್ಬೇಕು ಅಂತ ಹೇಳಿದ್ರಲ್ಲ, ನಮ್ಮ ಆಸೆನೂ ಅದೇ. ಈ ಶಾಸ್ತ್ರಕ್ಕೇನೋ ಸರಿ, ಆದ್ರೆ ಮುಂದೆ ನಡೆಯೋ ಶಾಸ್ತ್ರಗಳಿಗೆಲ್ಲ ಹುಡುಗಿ ಅಪ್ಪನೂ ಜೊತೆನಲ್ಲಿರ್ಬೇಕು. ಅವ್ರನ್ನೂ ಕರೀರಿ. ಅವ್ರು ಬರಲಿಲ್ಲ ಅಂದರೆ ನಮ್ಮ ಕಡೆಯವರು ತಪ್ಪಾಗಿ ಮಾತಾಡ್ಕೋತಾರೆ. ನೀವು ಕುಂಕುಮ ಮಂಗಳಸೂತ್ರ ಅಂತ ಹಾಕ್ಕೊಂಡು ಮುತ್ತೈದೆ ಥರ ಇದ್ದೀರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಅಮ್ಮ, ಇದು ಸಂಪ್ರದಾಯ ಕಣೋ, ಅವರಿಗೆಲ್ಲ ಅರ್ಥ ಆಗತ್ತೆ ಅಲ್ವಾ ಪುಟ್ಟಕ್ಕ? ಇದು ಮಾತ್ರ ಆಗಲ್ಲ ಅಂತ ಹೇಳಬೇಡಿ. ನೀವು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ನಾವು ಬಂದಿದ್ದೀವಿ. ನಮ್ಮ ಮಾತನ್ನ ನೀವು ನಡ್ಸ್ಕೊಡ್ತೀರಾ ಅನ್ನೋ ಭರವಸೆ ನಮಗಿದೆ. ಗಂಡನ ಕರೆಯೋದ್ರಲ್ಲಿ ಏನು ತೊಂದರೆ? ಮದುವೆ ಚೆನ್ನಾಗಬೇಕು ಅಂತ ಅವರಿಗೂ ಆಸೆ ಇರಲ್ವಾ? ಬರ್ತಾರೆ. ಬರ್ತೀವಿ. ಹಾಗಿದ್ರೆ ಬರ್ತೀವಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ಬನ್ನಿ ಬನ್ನಿ ರಾಜೇಶ್ವರಿ ಅವರೇ. ಏನ್ ಬರೋದು? ನನ್ನೇನ್ ಯಾಕೆ ಇಲ್ಲಿಗೆ ಬರೋಕೆ ಹೇಳ್ದೆ? ಓ, ಆ ಬಂಗಾರಮ್ಮ ಏಳು ಕಳ್ಸಲ್ಲ, ಮತ್ತೆ ಅವಳು ಅವಮಾನ ಮಾಡೋಣ ಬಾ ಅಂತ. ನಾನ್ ನಿಮ್ಮ ಹತ್ರ ಮಾತಾಡೋದನ್ನ ಪುಟ್ಟಕ್ಕನ ಮನೆಯವ್ರು ಯಾರು ನೋಡಿದ್ರೆ ಕಷ್ಟ ಅಂತ ನಿಮ್ಮನ್ನ ಇಲ್ಲಿ ಬರಕ್ ಹೇಳ್ದೆ. ಏನಿಸ್ಯಾ?
ಆ ಬಂಗಾರಮ್ಮನ ಮುಂದೆ ನನ್ಗಾಗಿದ್ದ ಅವಮಾನನ ನೆನ್ಸ್ಕೊಂಡ್ರೆ ಯಾರ ನೆರಳು ನನ್ನ ಮೇಲೆ ಬೀಳ್ಬಾರ್ದು ಅಂತ ಅನ್ಸ್ತೈತೆ. ಫೋನ್ ಮಾಡಿ ಆಟೋನ್ ಕೇಳ್ಕೊಂಡಲ್ಲ ಅಂತ ಬಂದೆ. ಏನ್ ವಿಷಯ ಪಿರ್ನೆ ಹೇಳು. ನಿಮ್ಮ ನೆರಳಿನ ಅಗತ್ಯ ನನಗಿದೆ ರಾಜೇಶ್ವರಿ ಅವರೇ. ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ರಾಜೇಶ್ವರಿ ಅವರೇ. ಯಾಕೆಂದರೆ ನಮ್ಮ ಮನೇಲಿ ಎಲ್ರಿಗೂ ಈ ಮದುವೆ ಒಪ್ಪಿಗೆ ಇದೆ. ಎಲ್ರಿಗೂ ಅಂದ್ರೆ ಏಕೆ ನಿನ್ಗಿಲ್ವಾ? ಆದರೆ ನಾನೊಬ್ಬಳೇ ಈ ಮದುವೆನ ನಿಲ್ಸೋಕ್ಕಾಗಲ್ಲ. ನನಗೆ ನಿಮ್ಮ ಸಹಾಯ ಬೇಕು. ಯಾಕೆ ಏನಾಯ್ತು? ಅಲ್ಲ, ಆ ಬಂಗಾರಮ್ಮ ನಿನ್ನಿಂದ ಬಂದಿಲ್ಲ ತಾನೆ? ನಾನು ಮತ್ತೆ ಸಂಬಂಧ ಮುರಿತೀನ ಅಂತ ಪರೀಕ್ಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ರಾಜೇಶ್ವರಿ ಅವರೇ, ನನ್ನ ಜೊತೆ ಯಾರೂ ಬಂದಿಲ್ಲ. ನಾನು ಇಲ್ಲಿಗೆ ಬಂದಿರೋದು ನಮ್ಮ ಮನೇಲೇ ಯಾರಿಗೂ ಗೊತ್ತಿಲ್ಲ. ಹಂಗ ನಾನೀಗ ಪುಟ್ಟಕ್ಕನ ಮನೆಯಲ್ಲಿ ಏನು ಮಾತಾಡಿ ಬಂದೆ ಗೊತ್ತಾ? ಮುಂದೆ ನಡೆಯೋ ಶಾಸ್ತ್ರಗಳಿಗೆಲ್ಲ ಹುಡುಗಿ ಅಪ್ಪನೂ ಜೊತೆನಲ್ಲಿ ಇರಬೇಕು. ನೀವು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ನಾವು ಬಂದಿದ್ದೀವಿ. ನಮ್ಮ ಮಾತನ್ನ ನೀವು ನಡ್ಸ್ಕೊಡ್ತೀರಾ ಅನ್ನೋ ಭರವಸೆ ನಮಗಿದೆ. ಈಗ ಆಟ ನಿಮ್ಮದು. ಪುಟ್ಟಕ್ಕ ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರ್ತಾರೆ. ಮುಂದೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಲ್ಲ ನೀನು ನನಗೆ ಸಂಸ್ಬಿಡಿ. ಆಗ್ಲೇ ಕೋಪ್ದಾಗೆ ನೀನು ತಾನು ಅಂತ ಮಾತಾಡ್ಸ್ಬಿಟ್ಟೆ. ಅಲ್ಲ, ನೀವು ಈ ವಿಷಯನ ನಮ್ಮ ಮನೆಗೆ ಬಂದು ಹೇಳ್ಬೋದಿತ್ತು. ನಾನು ನಿಮಗೆ ಸಂದಾಗ ಉಪಚಾರ ಮಾಡ್ತಿದ್ದೆ. ಹಿಂಗ್ ನಿಂತ್ಕಂಡೆ ಇಂಥ ಸುದ್ದಿ ಹೇಳ್ತಿದ್ದೀರಲ್ಲ. ಪರವಾಗಿಲ್ಲ, ಈ ಜಾಗನೇ ಸೇಫು. ಅಪ್ಪ, ಹೊಟ್ಟೆ ತಣ್ಣಗಾಗೋ ಹಸಿಯಾಗಿ ಹೇಳಿದ್ರಿ. ನಾವು ಅನ್ಕೊಂಡಿದ್ದಾಗ್ಲಿ ನಿಮ್ಮ ಮನೆಯಲ್ಲೇ ಭರ್ಜರಿ ಊಟನ ಒಟ್ಟಿಗೆ ಮಾಡೋಣ. ಅದು ಸರಿನೇ. ಈ ವಿಚಾರದಲ್ಲಿ ನೀವು ನನ್ನ ಜೊತೆ ಕೈ ಜೋಡಿಸ್ತೀರಾ ಅಲ್ವಾ? ಅಯ್ಯ, ಕಪ್ ತಿನ್ನಕ್ಕೆ ಕೂಲಿನೇ. ಆಲೆ ಮನೆನೇ ನನ್ನ ಹೆಸ್ರಿಗೆ ಬರ್ಕೊಟ್ಟಂಗಾಗೈತೆ. ನೀವ್ ಏನೇ ಹೇಳ್ದೆ ಹೋದ್ರು ನಾನು ಈ ಮದ್ವೆನ ನಿಲ್ಸ್ತಿದ್ದೆ. ಈಗ ನೀವೇ ನನ್ನ ಜೊತೆಗಿದ್ಮೇಕೆ ಬಿಡಿ. ಈ ರಾಜೇಶ್ವರಿ ಆಟ ನೋಡೋರಂತೆ. ಆ ಪುಟ್ಟಕ್ಕ ಕಾಲಿಡೋ ಜಾಗದಾಗೆಲ್ಲ ಮುಳ್ಳಿಡೋದು ನನ್ನ ಜವಾಬ್ದಾರಿ. ನೇಹ, ಇದ್ರ ಬಗ್ಗೆ ನೀನ್ ತಲೆ ಹಾಕ್ಬೇಡ. ನಾನು ನೋಡ್ಕೊಂತೀನಿ. ನೀನೇನ್ ನೋಡ್ಕೋತೀಯ ಅಂತ ನಂಗೆ ಗೊತ್ತವ. ಆ ರಾಜೇಶ್ವರಿ ಮನೆ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೋತೀಯ ಅಷ್ಟೇ ಅಲ್ವಾ? ನಂಗೂ ಯಾಕೋ ಇದು ಸರಿ ಅನಿಸ್ತಿಲ್ಲ ಅವ್ವ. ಈಗ ನಿಮ್ಮಿಬ್ಬರು ತೆಪ್ಪು ಸೇರಿ ಕೇಳ್ಕೊಂಡು ಕುತ್ಕೊಳ್ಳೋಕ್ಕೆ ಟೇಮ್ ಇಲ್ಲ. ಇಟ್ಟಕ್ಕೂ ಗಣ್ಣವ್ರು ಕೇಳಿದ್ರೆ ತೆಪ್ಪೇನೈತೆ? ಇದು ಹಿಂಗೆ ಬರ್ಬೈದು ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅಕ್ಕ, ನೀನಾದ್ರೂ ಅವಂಗೆ ಸ್ವಲ್ಪ ಬುದ್ಧಿ ಹೇಳಕ್ಕ. ಆ ರಾಜಿ ಇದಕ್ಕೋಸ್ಕರನೇ ಕಾಯ್ತಿರ್ತಾಳೆ. ನಾವೇ ತಲೆ ತೆಗೆಸ್ಕೊಂಡು ಅವ್ಳ ಮುಂದೆ ಏನಾದರೂ ಹೋಗಿ ನಿಂತ್ರೆ ನಗ್ನಗ್ತಾ ಕಡಿತಾಳಷ್ಟೆ. ಸ್ನೇಹ, ಉಸಿ ಸಮಾಧಾನವಾಗಿ ಯೋಚನೆ ಮಾಡಿ ಮಾತಾಡು. ಆ ಥರ ಪಡಬೇಡ. ಹತ್ತಾರು ಅಡೆತಡೆಗಳನ್ನ ದಾಟಿ ಹುಡುಗನ ಕಡೆಯವರು ಈಗ ತಾನೇ ಒಪ್ಕೊಂಡವ್ರು. ಅವ್ರು ಕೇಳ್ತಿರೋದು ಇದು ಒಂದೇಯ. ಅದನ್ನು ನಾವು ಮಾಡೋಕೆ ಹಾಕಿಲ್ಲ ಅಂದ್ರೆ ಅದು ಹೆಂಗೆ? ಇದು ಬಿಟ್ಟು ಬೇರೆ ಏನಾದರೂ ಕೇಳಿ ಅಂತ ಹೇಳಬೇಕಿತ್ತು. ನೀನು ಮಾತಾಡಲ್ಲ, ನನ್ನೂ ಮಾತಾಡಕ್ಕೆ ಬಿಡಲ್ಲ. ನೀನು ಯೋನು ಮಾತಾಡಬೇಡ ಅಂತ ಅದಕ್ಕೆ ನಾನು ಹೇಳಿದ್ದು. ಮನೇಲಿ ನಡೀತಾ ಇರೋ ಮೊದಲನೇ ವಿಶೇಷ ಇದು. ಯಾವ ಗೊಂದಲ ಯೋನು ಇಲ್ಲದೆ ಸಂತೋಷವಾಗಿ ನಡಿಬೇಕೋ ಬೇಡವೋ? ಅಲ್ಲ, ಈಗ ಬದಲಾಗಿದ್ದಾರ ಯೋನು ಹೇಳು. ನಾವು ಬೇರೆ ಹುಡುಗನ ನೋಡಿದ್ರು ಇದೇ ಪರಿಸ್ಥಿತಿ ಇರ್ತಿರ್ತೋ ಇಲ್ವೋ? ನೀನು ಸುಮ್ಮನೆ ಇರ್ಲಾರ್ದೆ ಆ ರಾಜವನ ಹತ್ರ ಜಗಳ ತಕ್ಕೊಂಬಂದಿದ್ದೆ ನಮ್ಗೆ ತಲೆ ಬಿಸಿಯಾಗಿರೋದು. ಅವ್ವ, ನೀನು ಅವಳ ಹೋಗಿ ಕೇಳಿದ್ರೆ ಅವಳು ಒಪ್ಕೊಂಡ್ಬಿಡ್ತಾಳೆ ಅನ್ಕೊಂಡಿದ್ಯಾ? ಒಪ್ಸೋ ಜವಾಬ್ದಾರಿ ನಂದು. ಅಕ್ಕ, ನೀನ್ ಯಾಕೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ನಿಂಗೆ ನಿನ್ ಮದ್ವೆ ಒಂದಾದ್ರೆ ಸಾಕ? ಅವಂಗ ಅವಮಾನ ಆದ್ರೂ ಪರವಾಗಿಲ್ವಾ? ಸ್ನೇಹ, ನೀನು ಅವಳ ಬಗ್ಗೆ ಏನಾರ ಮಾತಾಡಿದ್ರೆ ನಾನು ಸುಮ್ಕಿರಕ್ಕಿಲ್ಲ. ನಡಿವಳಿಕೆ. ನಾನೇ ಹೋಗಿ ನನ್ನ ಗಂಡನ್ನು ರಾಜವನ್ನು ಒಪ್ಪಿಸ್ತೀನಿ.
ಸ್ನೇಹ, ಅವಾಗ ನಾನು ಯೋನೇ ಹೇಳಿದ್ರು ಅವಳು ಕೇಳೋಕ್ಕಿಲ್ಲ ಅಂತ ನನಗೆ ಗೊತ್ತು ಕಣವಿ. ಅದಕ್ಕೆ ನಾನು ಯೋನು ಮಾತಾಡೋಕೆ ಹೋಗ್ಲಿಲ್ಲ. ನನಗೂ ಅವ್ವ ಅವ್ರ ಮನೆಗೆ ಹೋಗಿ ಬೇಡ್ಕೊಳ್ಳೋದು ಈಟ ಇಲ್ಲ ಕಣವಿ. ನಾನು ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರ ಅವ್ವ ಅವಮಾನ ಅನುಭವಿಸಿದ್ರು ಪರವಾಗಿಲ್ಲ ಅಂತ ನಾನು ಅನ್ಕೋತಿಲ್ಲ ಸ್ನೇಹ. ಸಾರಿ ಅಕ್ಕ, ನಾನು ಹಿಂಗೆ ಹಾಗೆಲ್ಲ ಹೇಳಬಾರ್ದಿತ್ತು. ಯಾವುದೋ ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ನಾವು ಹೋಗ್ಬತ್ತೀನ್ರವ. ಸನಾ ಮಿಸ್ ನೋಡ್ಕೆ ಅವ್ವ ನಿಂತ್ಕೋ. ಹೋಗುವಾಗ ಯಾಕೆ ಒತ್ತಡಿತೀಯ? ಒಬ್ಳೆ ಹೋಗ್ಬೇಡ ಅವ್ವ. ನೀನಂತ್ರೂ ಬರಬೇಡ. ನಾನಲ್ಲ, ಸುಮ ಬರ್ತಾಳೆ. ಅವಳು ಬಂದು ಏನು ಮಾಡ್ತಾಳೆ? ನಾನು ಅವಳ ಮನೆಗೆ ಹೋಗಲ್ಲ. ಸರಿ ಹೋಯ್ತು. ಅವ್ವ ಇರವ್ವ, ಅಲ್ಲಿ ಏನಾಗ್ತಿದೆ ಅಂತ ಹೇಳಕ್ಕಾದ್ರೂ ನೀನು ಹೋಗ್ಲೇಬೇಕು ಸುಮ. ಸರಿ ಅವ್ವ, ನಾನು ಬರ್ತೀನಿ. ಅಯ್ಯೋ ಅವ್ವ, ಮತ್ತೇನುವ? ನೀನು ಅವ್ರ ಮನೆ ಹೊಸಲು ದಾಟಬಾರ್ದು ಅಂತ ಸ್ನೇಹ ಕಾಣೆ ಮಾಡಿಸ್ಕೊಂಡಿದ್ದಾಳಲ್ಲ. ಇದಕ್ಕೂ ಮೀರಿ ನೀನು ಅವ್ನ ಮನೆಗೆ ಹೋದ್ಯೋ? ನನ್ ಮೇಲೆ ಆಣೆ. ಇನ್ನೇನು ಮಾಡೋಕ್ಕಾಗತ್ತೆ? ನಾನೀಗೇನು ಮಾತಾಡಿದ್ರು ನಮ್ಮ ಅವ್ವ ಬೇಜಾರು ಮಾಡ್ಕೋತಾಳೆ. ನಮ್ಮ ಅಕ್ಕಂಗೋಸ್ಕರ ಮತ್ತು ಅವ್ವಂಗೋಸ್ಕರ ನಾನು ನನ್ನ ಮಾತನ್ನ ವಾಪಸ್ ತಗೋತೀನಿ. ಹೋಗ್ಬನ್ನಿ. ರಾಜೆ, ಪುಟ್ಟಕ್ಕ ಬತ್ತಾಳೆ ಅನ್ನೋದು ಅಷ್ಟೇ ತಾನೇ ನಿಂಗೆ ಗೊತ್ತಿರೋದು. ಇವತ್ತೇ ಬತ್ತಾಳೆ ಅಂತ ಹೆಂಗೆ ಹೇಳ್ತೀಯ? ಒಳ್ಳೆ ಚೆಕಿಂಗ್ ಇನ್ಸ್ಪೆಕ್ಟರ್ ಬರೋಂಗೆ ಇತ್ತಾಗೆ ಇತ್ತಾಗಿಂದ ತಾರ ಆಡ್ತಿದ್ಯಾ. ಅವಳಲ್ಲ ಚೆಕಿಂಗ್ ಇನ್ಸ್ಪೆಕ್ಟರು, ನಾನು. ಅವಳನ್ನ ಲಾಕಪ್ ತಳ್ಳೋ ಪೊಲೀಸು. ಅವಳೀಗ ನನ್ನ ಕೈಗೆ ಸಿಕ್ಕಿರೋ ಕೈದಿ. ನೋಡ್ತಾ ಇರು ಅವಳ ಹೆಂಗ್ ಆಟ ಆಡಿಸ್ತೀನಿ ಅಂತ. ಅಕ್ಕೋ, ಆದ್ರೂ ಅವಳು ಇವತ್ತೇ ಬರ್ತಾಳೆ ಅಂತೇನಕ್ಕ? ಲೇ ಕಾಳಿ, ಮಗಳು ಮದುವೆ ವಿಸಿದಾಗೆ ವಿಸಾ ಕುಡಿಯೋದ್ರು ಕುಡಿತಾಳೆ ಕಣ್ಲ ಅವಳು. ನಂಗೆ ಮಂಜುಳ ಆಗ್ಲೇ ಫೋನ್ ಮಾಡಿ ಹೇಳೋಳೆ, ಅವಳು ಆಗ್ಲೇ ಹೊರಟವಳಂತೆ. ಇದು ಮೊದಲೇ ಹೇಳೋದಲ್ವೇ? ಇರು, ಅವಳು ಬತ್ತವಳ ಅಂತ ನೋಡ್ಕೊ ಬರ್ತೀನಿ. ಪುಟ್ಟಕ್ಕ ಬತ್ತವಳೆ. ಪುಟ್ಟಕ್ಕ ಬತ್ತವಳ? ಅವಳೊಬ್ಳೆ ಬತ್ತವಳ, ಎಣ್ಣೆವಳು ಬತ್ತವಳ ಅಂದ್ರೆ ಸ್ನೇಹ ಬತ್ತವಳ? ಆಯಾಚಿ ಬಾಬಾ, ಸುಮ್ಕೆ ನಿಂತ್ಕ. ಅವಳು ಬತ್ತಿಲ್ಲ, ಮೂರನೇವಳು ಬತ್ತವಳೆ. ಏನ ಮೂರನೇವಳ? ಆ ಚೋಟ್ ಮೆಣಸಿನ್ಕಾಯಿ ಯಾಕೆ ಬತ್ತೈತೆ? ಬಾ ಹೋಗಿ ನೋಡುವ ಬಾ. ಅವ್ವ, ನಂಗೆ ಯಾಕೋ ಇವ್ರ ಮನೆ ಸಮೀಪ ಬಂದ ತಕ್ಷಣ ಏನೋ ಕೆಟ್ಟ ಫೀಲಿಂಗು. ಒಳಗೋಗಿ ಮಾತಾಡಲೇಬೇಕಾ? ಒಂದು ಒಳ್ಳೆ ಕಾರ್ಯ ಆಗಕ್ಕೆ ಒಂದು ಸ್ವಲ್ಪ ಹೊತ್ತು ಅವಮಾನ, ಮುಜುಗರ ಇವೆಲ್ಲ ತಡ್ಕೊಂಡ್ರೆ ಒಳ್ಳೇದು ಕಣವ. ಬಾ.